ಅಪರಿಚಿತರಿಗೆ ಮನೆ ಬಾಡಿಗೆ ಕೊಡ್ತೀರಾ? ಬಾಡಿಗೆ ಮನೆ ಕೇಳಿಕೊಂಡು ಬಂದವರ ಪೂರ್ವಾಪರವನ್ನ ತಿಳಿಯದೆ ಮನೆ ಬಾಡಿಗೆ ನೀಡಿದ್ರೆ ನೀವು ಜೈಲು ಶಿಕ್ಷೆ ಅನುಭವಿಸಬೇಕಾಗಬಹುದು. ನಿಮ್ಮ ಇಡೀ ಜೀವನ ಕೋರ್ಟ್ ಕಚೇರಿ ಅಂತ ಅಲೆದಾಡುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಎಚ್ಚರ ಎಚ್ಚರ ಎಚ್ಚರ. ಸ್ನೇಹಿತರೆ, ಇತ್ತೀಚೆಗೆ ಮೈಸೂರಿನಲ್ಲಿ ಒಂದು ಲವ್ ಜಿಹಾದ್ ಪ್ರಕರಣ ನಡೆಯಿತು. ಅದು ಬಯಲಿಗೆ ಬಂದಿದ್ದು ಎಲ್ಲಿ ಗೊತ್ತಾ? ರಿಜಿಸ್ಟ್ರಾರ್ ಮ್ಯಾರೇಜ್ನ ಸಮಯದಲ್ಲಿ. ಹುಡುಗ ಸಲ್ಮಾನ್ ಮೈಸೂರಿನ ಒಂದು ಮನೆಯ ವಿಳಾಸವನ್ನ ತನ್ನ ಬಾಡಿಗೆ ಮನೆಯ ವಿಳಾಸ ಅಂತ ಹೇಳಿ ರಿಜಿಸ್ಟ್ರಾರ್ ಆಫೀಸಿಗೆ ಕೊಟ್ಟಿದ್ದ. ಈ ವಿಳಾಸವನ್ನ ಪರಿಶೀಲಿಸಿದಾಗ ಆ ಮನೆಯಲ್ಲಿ ಆತ ವಾಸವಾಗಿಯೇ ಇರಲಿಲ್ಲ. ಆ ಮನೆಯ ಮಾಲೀಕನಿಗೆ ಯುವಕ ಯಾರು ಅಂತಾನೆ ಗೊತ್ತಿಲ್ಲ. ಈ ವಿಚಾರ ಗೊತ್ತಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಮನೆಯ ಮಾಲೀಕ ದೂರು ನೀಡಿದ್ದಾನೆ. ಇದೊಂದು ಘಟನೆ ಆದ್ರೆ ಇಂತಹ ಹಲವಾರು ಘಟನೆಗಳು ದೇಶದಾದ್ಯಂತ ನಡೆದಿದೆ. ಕರ್ನಾಟಕದಲ್ಲೂ ಕೂಡ ಇಂತಹ ಹಲವಾರು ಪ್ರಕರಣಗಳು ನಡೆದಿದೆ. ಅದರಲ್ಲಿ ಕೆಲವು ಗಂಭೀರವಾದಂತಹ ಪ್ರಕರಣಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. 2022ರಲ್ಲಿ ಮಂಗಳೂರಿನ ಕುಕ್ಕರ್ನಲ್ಲಿ ಬಾಂಬ್ ಸ್ಫೋಟವಾಗುತ್ತೆ. ಈ ಪ್ರಕರಣದ ಪ್ರಮುಖ ಆರೋಪಿ ಶಾರಿಕ್ ಶಿವಮೊಗ್ಗದವನು. ಶಾರಿಕ್ ತನ್ನ ರಹಸ್ಯ ಕಾರ್ಯಾಚರಣೆಗಾಗಿ ಬಾಡಿಗೆ ಮನೆಯನ್ನ ಪಡೆದಿದ್ದು ಮೈಸೂರಿನಲ್ಲಿ. ಆ ಸಂದರ್ಭದಲ್ಲಿ ಆತನಿಗೆ ಬಾಡಿಗೆ ಮನೆಯನ್ನ ಕೊಟ್ಟಂತಹ ಮಾಲೀಕನನ್ನ NIA ವಶಕ್ಕೆ ಪಡೆದುಕೊಂಡಿದ್ರು. 2023ರಲ್ಲಿ ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿ ಶಂಕಿತ ಉಗ್ರ ಸೈಯದ್ ಸುಹೇಲ್ ಅರೆಸ್ಟ್ ಆಗಿದ್ದ. ಆತನ ಜೊತೆಗೆ 5 ಜನ ನಟೋರಿಯಸ್ ಶಂಕಿತ ಉಗ್ರರನ್ನ ಕೂಡ NIA ವಶಕ್ಕೆ ಪಡೆದಿತ್ತು. ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ನಡೆಸಲು ಈ ತಂಡ ಸಂಚು ರೂಪಿಸ್ತಾ ಇತ್ತು. ಸೈಯದ್ ಸುಹೇಲ್ ತನ್ನ ಪತ್ನಿಯ ಮೂಲಕ ಸುಲ್ತಾನ್ ಪಾಳ್ಯದಲ್ಲಿ ಮನೆಯನ್ನ ಬಾಡಿಗೆ ಪಡೆದುಕೊಂಡಿದ್ದ. ಇವರ ಇಡೀ ತಂಡ ಮಹಿಳೆಯರ ಮಾಲೀಕತ್ವದ ಮನೆಗಳನ್ನು ಹುಡುಕ್ತಾ ಇತ್ತು. ಪತ್ನಿ ಪುಟ್ಟ ಮಕ್ಕಳನ್ನ ಮುಂದೆ ಬಿಟ್ಟು ಕಾಡಿ ಬೇಡಿ ಮನೆಯನ್ನ ಬಾಡಿಗೆಗೆ ಪಡೀತಾ ಇದ್ರು. ಮಹಿಳೆಯರ ಮಾಲೀಕತ್ವದ ಮನೆಗಳು ಇವರ ರಹಸ್ಯ ಕಾರ್ಯಾಚರಣೆಗಳಿಗೆ ಸೇಫ್ ಪ್ಲೇಸ್ಗಳು ಅಂತ ಅಂದುಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ರು. ಈ ಪ್ರಕರಣದಲ್ಲಿ ಕೂಡ ಮನೆ ಮಾಲೀಕೆ ಬಹಳ ಕಷ್ಟವನ್ನ ಅನುಭವಿಸಿದ್ದಾರೆ. ಇಂತಹ ಹಲವಾರು ಪ್ರಕರಣಗಳು ನಡೆದಿದೆ. ಮನೆ ಮಾಲೀಕರು ಇಂಥವರಿಗೆ ಬಾಡಿಗೆ ಮನೆಯನ್ನ ನೀಡಿ ಈಗಲೂ ಕೂಡ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲೆದಾಡ್ತಾ ಇದ್ದಾರೆ. ಇಂತಹ ವಿಚಾರದಲ್ಲಿ ನಾವು ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕು. ಪೂರ್ವಾಪರವನ್ನ ತಿಳಿಯದೆ ಮನೆಯನ್ನ ಬಾಡಿಗೆ ನೀಡಲೇಬಾರದು. ಕಾನೂನಿನ ಪ್ರಕಾರ ಮನೆ ಬಾಡಿಗೆಗೆ ಬಂದಿರುವಂತಹ ಬಾಡಿಗೆದಾರನ ಪೂರ್ವಾಪರಗಳನ್ನ ಪೊಲೀಸರ ಮೂಲಕ ಪರಿಶೀಲನೆ ನಡೆಸುವಂಥದ್ದು ಕಡ್ಡಾಯವಾಗಿರುತ್ತದೆ. ಇದನ್ನು ಉಲ್ಲಂಘಿಸಿ ಮನೆಯನ್ನ ಬಾಡಿಗೆ ನೀಡಿ ಒಂದು ವೇಳೆ ಬಾಡಿಗೆದಾರ ಶಂಕಿತ ಉಗ್ರ ಅಂತ ಹೆಸರಿಸಲ್ಪಟ್ಟರೆ ಮನೆಯ ಮಾಲೀಕನ ಮೇಲೆ ದಂಡ ಅಥವಾ ಜೈಲು ಶಿಕ್ಷೆಯನ್ನು ವಿಧಿಸುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗೆಯೇ ಶಂಕಿತ ಉಗ್ರರು ಬಾಡಿಗೆ ಇದ್ದಂತಹ ರೂಮ್ ಅಥವಾ ಮನೆಯನ್ನ ನಿರ್ದಿಷ್ಟ ಅವಧಿಯವರೆಗೆ ಅಂದ್ರೆ ಕೇಸ್ ಮುಗಿಯುವವರೆಗೆ ಬೇರೆಯವರಿಗೆ ಬಾಡಿಗೆಗೆ ಕೂಡ ಕೊಡುವ ಹಾಗಿಲ್ಲ. ಅದನ್ನ ಸೀಲ್ ಡೌನ್ ಮಾಡಲಾಗುತ್ತೆ. ಪೊಲೀಸರು ಕೂಡ ಪದೇ ಪದೇ ಆ ಮನೆಗೆ ಬಂದು ತನಿಖೆಯನ್ನ ನಡೆಸ್ತಾ ಇರ್ತಾರೆ. ಮನೆಯ ಮಾಲೀಕರು ಬಾಡಿಗೆದಾರನ ಪೂರ್ವಾಪರಗಳನ್ನ ವಿಚಾರಿಸದೆ ಬಾಡಿಗೆ ಕೊಟ್ರೆ ಇಂತಹ ಸಂಕಷ್ಟಗಳನ್ನ ಅನುಭವಿಸ್ತಾ ಇರಬೇಕಾಗುತ್ತದೆ. ಹಾಗಾಗಿ ಮನೆ ಮಾಲೀಕರು ಬಾಡಿಗೆಗೆ ಕೊಡುವಾಗ ಪೂರ್ವಾಪರಗಳನ್ನ ವಿಚಾರಿಸಿಯೇ ಬಾಡಿಗೆಗೆ ಕೊಡಬೇಕು. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿ ಅನ್ನುವ ಹಾಗೆ ನಿಮ್ಮ ಮನೆಯ ಸುರಕ್ಷತೆ ಕೂಡ ನಿಮ್ಮ ಕೈಯಲ್ಲಿ ಇದೆ ಅನ್ನುವುದು ಕೂಡ ನಮಗೆ ತಿಳಿದಿರಬೇಕಾದಂತಹ ಸಂಗತಿ. ಹೆಚ್ಚು ಬಾಡಿಗೆ ಹಣ ನೀಡ್ತಾರೆ, ಹೆಚ್ಚು ಮುಂಗಡ ಕೊಡ್ತಾರೆ ಅಂತ ಹೇಳಿ ಯಾರು ಗೊತ್ತಿಲ್ಲದವರನ್ನೆಲ್ಲ ಕರ್ಕೊಂಡು ಬಂದು ವಿಚಾರಿಸದೆ ಮನೆ ಬಾಡಿಗೆ ಕೊಟ್ಟರೆ ಬಾಡಿಗೆದಾರ ಏನಾದರೂ ಉಗ್ರ ಅಂತ ಹೇಳಿ ಗುರುತಿಸಲ್ಪಟ್ರೆ ನಿಮ್ಮ ಕತೆ ಮುಗೀತು ಅಂತಲೇ ಅರ್ಥ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.